ಆರ್ಥಿಕವಾಗಿ ಸದೃಢಗೊಳಿಸೋದ್ರ ಜೊತೆಯಾಗಿ ಏನು ಕೆಳ ಹಂತದ ಕಾರ್ಮಿಕ ಇರ್ಬೋದು, ರೈತ ಇರ್ಬೋದು, ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಏನು ಒಂದು ಆಧಾರ ಸ್ತಂಭವಾಗಿದೆ ಈ ಒಂದು ದಿನನಿತ್ಯದ ವಸ್ತುಗಳ ಪರ್ಚೇಸ್ ಇರ್ಬೋದು ಅಥವಾ ವ್ಯಾಪಾರಕ್ಕೆ ಒಂದು ಸರಳೀಕರಣವನ್ನು ಮಾಡಿದ್ದಾರೆ. ಇಡೀ ದೇಶದ ಜನ ನರೇಂದ್ರ ಮೋದಿ ಅವರಿಗೆ ಇದರ ಪರವಾಗಿ ಧನ್ಯವಾದಗಳು. ಸಂತೋಷ್ ಲಾಡ್ ಅವರು ವ್ಯಂಗ್ಯ ಮಾಡ್ತಾರೆ, GSTನ ಇವರೇ ಜಾಸ್ತಿ ಮಾಡ್ತಾರೆ, ಇವರೇ ಕಡಿಮೆ ಮಾಡ್ತಾ ಇದ್ದಾರೆ. ಲಾಡ್ ಅವರು ಅಷ್ಟು ತಿಳಿದ ವ್ಯಕ್ತಿ ನಾನಲ್ಲ, ಆದರೆ ನನಗೆ ಬುದ್ಧಿ ಇರೋಷ್ಟು ಮಟ್ಟಿಗೆ ಒಂದು ಏನಾದರೂ GST ಕೌನ್ಸಿಲ್ ಅಂತ ಏನಿದೆ ಅದು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನು ಒಳಗೊಂಡಂಥ ಒಂದು ಟೀಮ್ ಅದು. ಅದರಲ್ಲಿ ಒಬ್ಬರು ಮುಖ್ಯಮಂತ್ರಿ ಕೂಡ ಒಪ್ಪಲಿಲ್ಲ ಅಂತ ಹೇಳಿದರೆ ಆ ಒಂದು ಬಿಲ್ಲನ್ನು ಪಾಸ್ ಮಾಡೋಕ್ಕಾಗೋದಿಲ್ಲ. GSTಯನ್ನು 28% ಮಾಡಬೇಕು, 18% ಮಾಡಬೇಕು, 12% ಮಾಡಬೇಕು, 5% ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಎಲ್ಲ ರಾಜ್ಯದ ಎಲ್ಲ ಪಾರ್ಟಿಯ ಮುಖ್ಯಮಂತ್ರಿಗಳಿದ್ದರು ಆ ಸಂದರ್ಭದಲ್ಲಿ. ಅಂದರೆ ಒಂದು ಪಾರ್ಟಿ LJP ಅವರು ಒಂದು ಕಡೆ ಇದ್ದರೆ, TDP ಅವರು ಒಂದು ಕಡೆ ಮುಖ್ಯಮಂತ್ರಿ ಆಗಿದ್ದರು, ಕಾಂಗ್ರೆಸ್ ಅವರು ಅನೇಕ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಅಲ್ಲಿರುವಂಥ ಒಂದೇ ಒಂದು ಮುಖ್ಯಮಂತ್ರಿ, ಯಾವುದೇ ರಾಜ್ಯದ ಮುಖ್ಯಮಂತ್ರಿ GST ಕೌನ್ಸಿಲ್ ಸಭೆಯಲ್ಲಿ ಏನಾದರೂ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ದರು, ಈ ಕಡಿಮೆ ಮಾಡೋಕ್ಕೆ ಪ್ರಪೋಸ್ ಮಾಡಿರೋಂಥದ್ದು ನರೇಂದ್ರ ಮೋದಿಯವರು, ಅದನ್ನು ಅವರು ಕೂಡ ಒಪ್ಪಿದ್ದಾರೆ. ಹಾಗಾಗಿ ತುಂಬ ತಿಳಿದಿರೋರಿಗೆ, ನನ್ನಂಥ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಜನ ಹೇಳೋಕ್ಕೆ ಕಷ್ಟ. ಅವರು ರಾಜವಂಶಸ್ಥರು, ಲಾಡ್ ಅವರು, ನಾನು ಪ್ರೀತಮ್ ಗೌಡ ಸಾಮಾನ್ಯ ರೈತರ ಕುಟುಂಬದವನು, ಹಂಗಾಗಿ ಅವ್ರಿಗೆ ಹೇಳೋಕ್ಕಾಗಲ್ಲ. ಆದರೆ ನನಗೆ ತಿಳಿದಿರೋ ವಿಚಾರ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸರ್, ಈ ಹಿಂದೆ ನಮ್ಮ ಸಿರಾದಲ್ಲಿ ಉಪಚುನಾವಣೆ ಆಯ್ತಲ್ಲ, ಆಗ BJPನಲ್ಲಿ ತಳಮಟ್ಟದಲ್ಲಿ ಬೂತ್ ವೈಸು ಸಂಘಟನೆ ಮಾಡಿದರು, BJP ಗೆದ್ದಿತ್ತು. ಈಗ ಮತ್ತೆ BJP ಸೋದಿದೆ. ಈಗ ನೆಕ್ಸ್ಟ್ ಎಲೆಕ್ಷನ್ಗೆ ನೀವು BJP JDS ಮೈತ್ರಿ ಅಭ್ಯರ್ಥಿ ನಿಲ್ಲಿಸ್ತೀರಾ ಅಥವಾ ನೀವು BJPಯಿಂದನೇ ಅಭ್ಯರ್ಥಿ ನಿಲ್ಲಿಸ್ತೀರಾ? ನೆಕ್ಸ್ಟ್ BJP ಪ್ರಧಾನ ಕಾರ್ಯದರ್ಶಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಸಂಘಟನೆ ಮಾಡೋದಕ್ಕೆ ಬಂದೀನಿ. ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸಲಿಕ್ಕೆ ಬಂದೀನಿ. NDA ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ. ನಾವು ಮೊದಲು ನಮ್ಮ ಮನೆಯನ್ನು ಗಟ್ಟಿ ಮಾಡ್ಕೋಬೇಕು, ಆಮೇಲೆ ಯಾರೊಟ್ಟಿಗೆ ಕೂಡವಳಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ದೊಡ್ಡವ್ರು ಮಾಡ್ತಾರೆ. ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು. ಸರ್, BK ಮಂಜುನಾಥ್ ಅವರು ಬಂದಿಲ್ಲ ಇದು ಸಭೆಗೆ. ಮಂಜಣ್ಣ ಅವರು ನಮ್ಮ ಜಿಲ್ಲೆಯ ರಾಜ್ಯದ ಹಿರಿಯ ನಾಯಕರು, ನಮ್ಮ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರು. ಅವರು ಇವತ್ತು ಯಾವುದೋ ತುರ್ತಾದ ಸಭೆ ನಿಮಿತ್ತ ಹೋಗಿರ್ಬೋದು, ಯಾವುದೋ ಬೇರೆ ಸಮಸ್ಯೆ ಇರ್ಬೋದು, ನನ್ನೊಟ್ಟಿಗೆ ವೈಯಕ್ತಿಕವಾಗಿ ಸಂಪರ್ಕದಲ್ಲಿದ್ದಾರೆ. ನಮ್ಮ ಹಿರಿಯ ನಾಯಕರಿದ್ದಾರೆ, ಅವರನ್ನು ಒಳಗೊಂಡಂತೆ ಅನೇಕ ನಾಯಕರುಗಳನ್ನ ಜೊತೆಲಿ ತೆಗೆದುಕೊಂಡು ನಾವು ಪಕ್ಷವನ್ನು ಮುನ್ನಡೆಸ್ತೀವಿ. ಸರ್, ರಾಜೇಶ್ ಗೌಡರು ಪಕ್ಷದಲ್ಲಿ ಇದ್ದಾರಾ ಇಲ್ವಾ ಸರ್ ಈಗ BJPಯಲ್ಲಿ? ರಾಜೇಶ್ ಗೌಡರು ಸೇರಿದಂತೆ, ಚಿದಾನಂದ ಗೌಡರು ಸೇರಿದಂತೆ, ಹನುಮಂತೇಗೌಡರು ಸೇರಿದಂತೆ ಎಲ್ಲರೂ ಪಕ್ಷದ ಕಾರ್ಯಕರ್ತರು